ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಇವತ್ತಿನ ವ್ಲಾಗು ಎಲ್ರಿಗೂ ಕ್ಯೂರಿಯಾಸಿಟಿ ಅಂತಂದರೆ ಕ್ಯಾಂಟೀನಿಂದ ಏನು ತೊಗೊಂಡು ಬಂದರು, ಎಲ್ಲ ಫ್ರೀ ಇರುತ್ತಾ ಹಂಗೆ ಹಿಂಗೆ ಅಂತ. ಬಟ್ ಎಲ್ಲ ಫ್ರೀ ಇರಲ್ಲ, ಡಿಸ್ಕೌಂಟ್ ಇರುತ್ತೆ ಅಷ್ಟ. ಸೊ ಹಂಗಾಗಿ ಏನೇನು ತೊಗೊಂಡು ಬಂದರು ಅಂತ ತೋರಿಸ್ತೀನಿ. ಬಟ್ ಒಂದಿಷ್ಟು ಯೂಸ್ ಮಾಡಿಬಿಟ್ಟಿನಿ ನಾನು, ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ತೊಗೊಂಡು ಬಂದಾರೆ. ಇವಾಗ ಆಲ್ರೆಡಿ ಒಂದು 20 ಡೇಸ್ ಆಯ್ತು ತೊಗೊಂಡು ಬಂದು. ಏನೇನು ಬೇಕೋ ಅದನ್ನೆಲ್ಲ ಯೂಸ್ ಮಾಡೀನಿ. ಎಷ್ಟಿದಾವೆ ಅಷ್ಟು ತೋರಿಸ್ತೀನಿ, ಬರ್ರಿ ನೋಡ್ಕೊಂಡು ಬರ್ರಿ. ಸೊ ಸ್ಟಾರ್ಟ್ ಮಾಡೋಣ ಬರ್ರಿ ಲಾಗ್ನ. ಏನೇನು ತೊಗೊಂಡು ಬಂದಾರ, ಏನೇನು ಐತಿ ಅದಷ್ಟು ತೋರಿಸ್ತೀನಿ. ಇದು ಡೈಲಿ ಯೂಸಿಗೆ ಪ್ಯಾಂಟು ಆನ್ಲೈನಿಂದ ತರಿಸಿದ್ದು ನಾನು. ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಎಲ್ಲಿ ಪ್ಯಾಂಟ್ ಆನ್ಲೈನ್ ಅಂತಂದು. ಹೌದು, ಆನ್ಲೈನ್ ಒಳಗೆ ತರಿಸಿದ್ದು ಡೈಲಿ ಯೂಸಿಗೋಸ್ಕರ ಅಂತಂದು. ಇನ್ನು ಕ್ಯಾಂಟೀನಿಂದ ಏನೇನು ತೊಗೊಂಡು ಬಂದರು ಅಂತ ನೋಡೋಣ. ಜಾಸ್ತಿ ತಂದಿಲ್ಲ ಈ ಸಾರಿ, ಯಾಕಂದರೆ ಸ್ಟಾಕ್ ಇಲ್ಲ ಅಂತ ಮಾಲ್. ಬೆಂಗಳೂರೊಳಗೆ ತರ್ತಾರೆ. ಇವ್ರದ್ದು BSF ಅಲ್ಲ. ಸೊ ಇವ್ರದ್ದು ಕ್ಯಾಂಟೀನ್ ಇರೋದು ಬೆಂಗಳೂರೊಳಗೆ ಐತಿ ಅಷ್ಟ, ಮತ್ತು ಇಲ್ಲಿ ಬೆಳಗಾವಲ್ಲಿ ಎಲ್ಲೂ ಇಲ್ಲ. ಬೆಳಗಾವ್ದಾಗ IT BT ಅವ್ರದ್ದು ಐತಿ, ಮತ್ತು ಬೆಂಗಳೂರೊಳಗೆ CISF ಮತ್ತು CRPF ಅವ್ರದ್ದು ಐತಿ. ಬಟ್ BSF ಅವ್ರದ್ದು ಬೆಂಗಳೂರೊಳಗೆ ಇರೋದು ಪ್ರೆಸೆಂಟ್ ಇವಾಗ. ನಮ್ಗೆ ಏನೇ ಬೇಕಿದ್ರೂ ಅಲ್ಲೇ ಹೋಗೋದು. ಇಲ್ಲಿ ಯಾವುದೂ ಮಿಡಲ್ ಕ್ಯಾಂಟೀನ್ ಇಲ್ಲ. ಸೊ ಇಲ್ಲಿ ಯಾವುದಾದ್ರೂ ಬಾಗಲಕೋಟೆ, ಬಿಜಾಪುರ ಹಿಂಗೆ ಏನಾರ ಆಗಿದ್ರೆ ಸ್ವಲ್ಪ ನಮಗೂ ಹೆಲ್ಪ್ ಆಗ್ತಿತ್ತು ತರಕ್ಕೆ, ಬಟ್ ಆಗಿಲ್ಲ. ಸೊ ಏನೇನು ತೊಗೊಂಡು ಬಂದಾರ ಒಂದು ಸಾರಿ ಅಷ್ಟು ಹೊರಗೆ ಹಾಕತ್ತೀನಿ, ತೋರಿಸ್ತೀನಿ. ಅಮೌಂಟು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಯಾಕಂದ್ರೆ ಇದ್ದಿದ್ದ ರೇಟ್ನ ಹೇಳೋಕ್ಕಾಗತ್ತೆ ನಾನು. ಅವರು ತೊಗೊಂಡು ಬಂದಾಗ ಅವ್ರಿಗೆ ಗೊತ್ತಿರುತ್ತೆ. ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಿದೆ, ಈ ಥರ ಏನೇನು ತೊಗೊಂಡು ಬಂದಿರಿ ಅದನ್ನು ಮಾಡಬೇಕು ಅನ್ನೋದೈತೆ ನಂಗೆ ವ್ಲಾಗ್. ಅದನ್ನು ಪ್ರೈಸ್ ಹೇಳ್ತಾರೇನೋ ಅಂತ. ಅವರು ಇವಾಗ ಟೈಮ್ ಇಲ್ಲಮ್ಮ ಅಂತಂದ್ರೆ. ಬಟ್ ಅವ್ರ ಲಾಗಿಗಂತೂ ಬರೋದೇ ಇಲ್ಲ, ಅದಂತೂ ನಿಮಗೆ ಗೊತ್ತಿದ್ದೈತಿ. ಹಾಗಾಗಿ ನಾನು ಅವ್ರ ಜೊತೆ ಎಲ್ಲಿ ಕರ್ಕೊಂಡು ಕುಂದ್ರೋದು ಅಂತಂದು ನಾನು ಮಾಡತ್ತೀನಿ. ಇದನ್ನು ಲಾಗ್ ಅವ್ರು ಹೋಗಿ ಒಂದು 5 ಡೇಸ್ ಆಯ್ತು ಅನ್ಸುತ್ತಾ, ಅವಾಗ ಮಾಡತ್ತೀನಿ ನಾನು. ಸೊ ಏನೇನು ತೊಗೊಂಡು ಬಂದರು ಅಂತ ಹೊರಗೆ ತೆಗಿತೀನಿ ಫಸ್ಟು. ಹಂಗೆ ಏನೇನು ಕಾಣುತ್ತೋ ಅದನ್ನಷ್ಟು ಹೇಳ್ತೀನಿ. ಅವರಿಗೆ ಉತ್ತತ್ತಿ ಬೇಕು, ಯಾವುದಾದ್ರೂ ಫ್ರೂಟ್ಸ್ ಕೊಡ್ತೀನಲ್ಲ, ನಿಬ್ಲರ್ದೊಳಗೆ ಹಾಕಿ, ಆ ನಿಬ್ಲರ್ದೊಳಗೆ ಹಾಕಿದಾಗ ಇದನ್ನು ನಾನು ತೆಗೆದು ಕೊಡ್ತೀನಿ. ನನ್ನ ಹಳೆ ವಿಡಿಯೋ ಯಾರ್ಯಾರು ನೋಡ್ತೀರ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ನಾನು ಖಜೂರ ಎಷ್ಟು ಯೂಸ್ ಮಾಡ್ತೀನಿ ಮಕ್ಕಳಿಗೆ ಅಂತಂದು. ಇನ್ನು ಇವು ಚಾಕ್ಲೇಟ್ಸ್ ತೊಗೊಂಡು ಬಂದಾರ ಬಾಕ್ಸು. ಚಾಕ್ಲೇಟ್ ಯಾಕೆ ಅಂತಂದ್ರೆ, ಒಂದು ನಾನು ತಿಂತೀನಿ, ನಂಗೆ ಚಾಕ್ಲೇಟ್ ಬೇಕು. ಅದೇನು ದೊಡ್ಡ ರೊಕ್ಕದಂತಲ್ಲ. ₹1 8ನೇದಾಗಲಿ 4ನೇದಾಗಲಿ, ₹1 4 ಬರಲಿ, ₹1 2 ಬರಲಿ, ಒಟ್ಟು ತಿಂತೀನಿ. ಸೊ ಹಂಗಾಗಿ ಅದನ್ನ ತೊಗೊಂಡು ಬಂದಾರ. ಇನ್ನೊಂದು ಏನಂತಂದ್ರೆ, ನಮ್ಮ ಪಾಪುನ ಹೊತ್ಕೊಳಕ್ಕೆ ಇಲ್ಲೇ ಇವ್ರು ಬರ್ತಾರಲ್ಲ ಹುಡುಗಿರು, ಇಲ್ಲಿ ಓಣಿ ಒಳಗೆ, ಅವರು ಹಂಗೆ ಕಳ್ಸೋದು ಬೇಡ ಅಂದ್ಕೊಂಡು ಅವರಿಗೂ ಬರುತ್ತಾ ಅಂತಂದು ಅವ್ರಿಗೂ ಡೈಲಿ 2 ಕೊಡಬೇಕು ಅಂತಂದು. ಇನ್ನು ಪರ್ಫ್ಯೂಮ್ ತೊಗೊಂಡು ಬಂದಿದ್ರು. ಪ್ರತಿ ಸಲ ಪರ್ಫ್ಯೂಮ್ ತೊಗೊಂಡು ಬರ್ತಾರೆ. ಈ ಸತ KS ತೊಗೊಂಡು ಬಂದಾರ. ಅಲ್ಲಿ ಯಾವ್ದು ಅವೈಲೇಬಲ್ ಇರುತ್ತಲ್ಲ ಸ್ವಲ್ಪ ಅದನ್ನು ತೊಗೊಂಡು ಬರ್ತಾರೆ ಅವರು. ಡೆನ್ವೀರ್ ತೊಗೊಂಡು ಬರ್ತಿದ್ರು, ಪ್ರತಿ ಸಲ ಡೆನ್ವೀರ್ ತೊಗೊಂಡು ಬರ್ತಿದ್ರು. ನನಗೆ ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ವಿವಾ ಇಷ್ಟ. ವಿವಾ ಅಂತಂದು ಪರ್ಫ್ಯೂಮ್ ಬರುತ್ತಲ್ಲ ಅದು, ಅದ್ರೊಳಗೆ ಸಫ್ರಾನ್ ಕೇಸರಿ ಕಲರ್ ಅಂತೂ ಸಖತ್ತಿರುತ್ತೆ. ನಾನು ಭಾಳ ಯೂಸ್ ಮಾಡೀನಿ. ನಾನು ಒಂದು PUCಯಿಂದ ಹಿಡ್ಕೊಂಡು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಅದನ್ನ ಯೂಸ್ ಮಾಡೀನಿ ಅನ್ಸುತ್ತಾ. B.Ed ಬಂದಮೇಲೆ ಬಿಟ್ನಿ. B.Edಲ್ಲಿ ಯಾವ ಥರ ಅಂದ್ರೆ ಸ್ವಲ್ಪ ಸ್ಟ್ರಿಕ್, ಹೇರ್ ಸ್ಟೈಲ್ ಮಾಡೋಂಗಿಲ್ಲ, ಮತ್ತು ಹೆಂಗೆ ಬೇಕಂಗೆ ಸೀರೆ ಉಟ್ಕೊಂಡು ಎಲ್ಲಾದರೂ ಕಾಣುವಂಗೆ ಸೀರೆ ಉಟ್ಕೊಂಡು ಹೋಗೋಂಗಿಲ್ಲ, ಮತ್ತು ಹೈ ಹೀಲ್ಸು ಅದು ಇಲ್ಲ, ಮತ್ತು ಸ್ಟೈಲಾಗಿ ಪರ್ಫ್ಯೂಮು ಅದೆಲ್ಲ ಹೊಡ್ಕೊಂಡು ಹೋಗೋಂಗಿಲ್ಲ. ಹಾಗಿತ್ತು. ಹಂಗಾಗಿ ಅವಾಗ ನಾನು ಕಂಟ್ರೋಲ್ ಮಾಡ್ಕೊಂಡ್ನಿ, ಅವಾಗ ಸ್ಟೈಲ್ ಮಾಡೋದು ಬಿಟ್ನಿ. ಅಲ್ಲಿವರೆಗೂ ಎಷ್ಟು ಸ್ಟೈಲ್ ಮಾಡ್ತಿದ್ದೆ ಅಂದ್ರೆ, ನಂದು ಡಿಗ್ರಿ ಫೋಟೋಸ್ ಎಲ್ಲ ಹೆಂಗಂದರೆ, ಜೀನ್ಸ್ ಹಾಕ್ಕೊಳ್ಳೋದು, ಡೈಲಿ ಜೀನ್ಸ್ ಹಾಕ್ಕೊಳ್ಳೋದು, ಯೂನಿಫಾರ್ಮ್ ಇದ್ದಾಗ ಯೂನಿಫಾರ್ಮು, ಡೈಲಿ ಜೀನ್ಸು ಟೀ ಶರ್ಟ್ಸು ಈ ಥರ ಹಾಕ್ಕೊಂಡು ಹೋಗೋದು, ಪರ್ಫ್ಯೂಮ್ ಹಾಕ್ಕೊಳ್ಳೋದು. ಮತ್ತು ನಂಗೆ ಹೆಂಗೆ ಹ್ಯಾಬಿಟ್ ಇತ್ತಂದ್ರೆ, ನಾನು ಯಾವುದೇ ಡ್ರೆಸ್ ತೊಗೊಳ್ಳಿ ಅದ್ರ ಮ್ಯಾಚಿಂಗ್ ಏರ್ ಬ್ಯಾಂಡ್ ಬೇಕೇ ಬೇಕು ನಂಗೆ. ಅಂದರೆ ಶಾರ್ಟ್ ಇತ್ತು ನನ್ನ ಹೇರ್ಸು, ಜುಟ್ಟು ಹಾಕಕ್ಕೆ ಬರ್ತಿದ್ದಿಲ್ಲ ನಂಗೆ. ಹಾಗಾಗಿ ಅದು ಬೇಕಾಗಿತ್ತು. ಆ ಥರ ಹೆಂಗೆ ನಂಗೆ ನೆನೆಸ್ಕೊಂಡ್ರೆ ಅಯ್ಯೋ ನಾನಾ ಅಂತ ಅನ್ಸುತ್ತಾ. ಬಟ್ ಓಕೆ, ಅದನ್ನು ಬಿಡ್ರಿ. ಇವಾಗ ನಮ್ಮ ಲೈಫ್ ಹೆಂಗೈತೆ ಹಂಗೆ ಹೋಗ್ಬೇಕು. ಅದನ್ನ ಮಾಡಿದರೆ ಇಲ್ಲಿ ತಗೊಂಡು ಹೊಡಿತಾರೆ ನಮ್ಮನ್ನು. ಸೊ ಇದು ಆಲ್ಮಂಡ್ ಆಯಿಲು ಇಷ್ಟೆಲ್ಲ ತೊಗೊಂಡು ಬಂದಾರ. ಇನ್ನು ತೋರಿಸ್ತೀನಿ ಒಂದೊಂದೇ. ಇದು ಸೊ ಹಂಗಾಗಿ ತೊಗೊಂಡು ಬಂದಾರ. ಇದು ಬೈ 1 get 1 ಫ್ರೀ ಐತಿದು. ಇದು 175 ಎಷ್ಟೋ ಐತಿ, 100 ml ಇದು 175 ಎಷ್ಟೋ ಐತಿದು. ಫ್ಲೋರಲ್ ಅಂದರೆ ಮನಿ ಪರ್ಸಿ ಒರೆಸೋದಿದೆ ಆ್ಯಕ್ಚುಲಿ. ಸೊ ಇನ್ನು ಇದು ಬಂದು ಸಾಫ್ಟ್ ವಾಶು. ನಮ್ಮ ಮನೆಯವ್ರು ಹೆಂಗಂದ್ರೆ ಏನಿತ್ತಂದ್ರೂ ಒಂದು ಸ್ವಲ್ಪ ಆಫರ್ ಒಳಗಿರೋದು ತೊಗೊಂಡು ಬರ್ತಾರೆ. ಅಂದರೆ ಅದು ಒಂದು ತಂದ ತಕ್ಷಣ ಆಗಬಾರ್ದಲ್ಲ, ಅದಕ್ಕೆ ಇಷ್ಟೆಲ್ಲ ತೊಗೊಂಡು ಬಂದಾರ. ಇನ್ನು ಇದು ಅಂತೂ ಆಲ್ಮಂಡ್, ಇದು ಪ್ಯಾಕ್ ಆಫ್ 3, ಇದು 3 ಇದಾವೆ. ಒಂದು ತೊಗೊಂಡ್ರೆ ಇದು ಏನು ಫ್ರೀ ಇಲ್ಲ. ಸೊ
ಇದು 52 ರುಪೀಸ್ನ ಒಂದು, ಅಂದರೆ ಒಂದಕ್ಕೆ ಇದಿತ್ತಂದ್ರೆ 52 ರುಪೀಸ್ನ ಒಂದಕ್ಕೆ ಅಂತಂದರೆ ಇನ್ನು ಎರಡಕ್ಕಷ್ಟೇ ತೊಗೋತಾರ ಅಂತ ಅರ್ಥ. ಇದು ಆಲ್ಮಂಡ್ ಆಯಿಲ್ನು ತೊಗೊಂಡು ಬಂದಿದ್ರು ಆ್ಯಕ್ಚುಲಿ. ಇದು ನಮ್ಮ ಬೇಬಿಗೆ ಹಚ್ಚಿ ಖಾಲಿ ಮಾಡಿ ನಾವು ಆ್ಯಕ್ಚುಲಿ ಇದನ್ನ ನಾವು ಯೂಸ್ ಮಾಡೋದು. ಇನ್ನು ಇವು 3 ಚಾಕ್ಲೇಟ್ಸ್ ತೊಗೊಂಡು ಬಂದಾರ. ಸೊ ಚಾಕ್ಲೇಟ್ಸ್ ಬೇಕು ಎನಿ ಕಂಡೀಷನ್ನು. ಇದು ಡಾಬರ್ ಆಮ್ಲಾದೇ ಇದು ಒಂದು, ಬಟ್ ಅದು ಅದೇ ಥರದ್ದಿದು, ಬಟ್ ಈ ಸಾರಿ ಬೇರೆ ತೊಗೊಂಡು ಬಂದಾರ, ನಿಹಾರ್ ಅಂತ. ಸೊ ಇದು ನಮ್ಮ ಅತ್ತೆಯವರಿಗೆ. ಇನ್ನು ಪ್ಯಾರಾಚೂಟ್ ಆಯಿಲು ಪ್ಯೂರ್ ಕೋಕೋನಟ್ ಆಯಿಲ್ ಇದನ್ನು ತೊಗೊಂಡು ಬಂದಾರ. ಇದ್ರ ಪ್ರೈಸ್ ನಂಗೆ ಹೇಳೋಕ್ಕಾಗವಲ್ದು, ಯಾಕಂದ್ರೆ ನನಗೆ ನೋಡಿಲ್ಲ ನಾನು, ಸಾರಿ ಏನು ಅನ್ಕೋಬೇಡ್ರಿ. ಇದು ಬೋರೋಪ್ಲಸ್ ಅಲೋವೆರಾ ಜೆಲ್ಲು, ಇದು ವಿಟಮಿನ್ ಇರುತ್ತೆ, ಫೇಸು ಮತ್ತು ಬಾಡಿಗೆಲ್ಲ ಮಾಯ್ಶ್ಚರೈಸರ್ ಆಗಿ ಆ್ಯಕ್ಟ್ ಆಗುತ್ತೆ. ಇದನ್ನು ನಾನು ಯೂಸ್ ಮಾಡ್ತೀನಿ. ಇನ್ನು ಸಂತೂರದ್ದು ಸೋಪ್ ತೊಗೊಂಡು ಬಂದಿದ್ರು, ಇಂಥವು 4 ಪ್ಯಾಕೆಟ್ ತೊಗೊಂಡು ಬಂದಿದ್ರು. ನಮ್ಮ ಆಂಟಿಗೆ 2, ನಮ್ಮ ಅತ್ತೆಯವ್ರಿಗೆ 2 ಕೊಟ್ಟಿವಿ. ಇನ್ನು KS ಇವು 2 ಪರ್ಫ್ಯೂಮ್ ತೊಗೊಂಡು ಬಂದಾರ. ಇದು ಖಜೂರ ನಮಗೆ ಬೇಕು, ಇವ್ರಿಗೆ ಏನಾದರೂ ಮಾಡ್ತೀನಲ್ಲ ನಾನು. ಇನ್ನು ಹಾಜ್ಮಾಲ್ ತೊಗೊಂಡು ಬಂದಾರ ಒಂದು ಪಾಕೆಟ್, ಯಾವಾಗಾದರೂ ತಿನ್ನಕ್ಕೆ ಬರುತ್ತೆ, ಎಲ್ಲಾದರೂ ಹೋಗುವಾಗ ಟೈಮ್ ಪಾಸ್ ಅಂತ. ಇನ್ನು ಇವೆರಡು ಬಿಸ್ಕೆಟು ತೊಗೊಂಡು ಬಂದಿದ್ರು. ಎಲ್ಲ ಕ್ಯಾಂಟೀನ್ ಒಳಗೆ ಏನಂತಂದ್ರೆ ಫ್ರೀ ಏನು ಸಿಗಲ್ಲ. ಒಂದು ಇಲ್ಲಿ 200 ರೂಪಾಯಿ ಇದ್ರೆ ಅಲ್ಲೇ 150 ಅಥವಾ 170 ಈ ಥರ ಬೀಳುತ್ತೆ. ಸೊ ಇನ್ನು ಇವು ಒಂದು ಕಸೂರಿ ಮೇಥಿ ತೊಗೊಂಡು ಬಂದಿದ್ರು, 2 ಮೀಟದ್ದು ಮಸಾಲ ತೊಗೊಂಡು ಬಂದಿದ್ರು. ಸೊ ಇನ್ನು ಇವು ಸೂರ್ಯ ಬಲ್ಬ್, ಇವು ಆ್ಯಕ್ಚುಲಿ ಬಲ್ಬ್ ತೊಗೊಂಡು ಬಂದಾರ ಮನೆಗೆ ಅಂತ ಅಂದು ಇದ್ದು, ಬಟ್ ಈ ಥರದ್ದು ಲುಕ್ ಅನ್ಸುತ್ತಂತ. ನೆಕ್ಸ್ಟು ಅವರಿಗೋಸ್ಕರ ತಗೊಂಡು ಬಂದಾರ. ಇನ್ನು ಎಷ್ಟು ಲಿಟಲ್ಲಾಗಿ ಎಷ್ಟು ಕ್ಯೂಟ್ ಇದಾವೆ ನೋಡ್ರಿ ಇವು ಶೂಸು. ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ, ಇದು ಆ್ಯಕ್ಚುಲಿ ಬಟ್ಟಿದು ಸಾಕ್ಸದ್ದು ಇರುತ್ತಲ್ಲ ಆ ಥರ ಐತಿದು, ಸಾಫ್ಟ್ ಐತಿ. ಎಲ್ಲಾದರೂ ಹೋಗೋಕ್ಕೆಲ್ಲ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ ಅಂತಂದು 2 ತೊಗೊಂಡು ಬಂದಾರ. ಹಿಂದೆ ಟೈಟ್ ಮಾಡೋಕೆ ಅದಕ್ಕೆಲ್ಲ ಐತಿ. ನೆಕ್ಸ್ಟು ಇನ್ನು ಲಿಟಲ್ ಶೂಸ್ ತಗೊಂಡು ಬಂದಾರ. ಅವ್ರಿಗೆ ಹಾಕಿ ನೋಡಿದ್ವಿ. ಅವ್ರ ಡ್ಯಾಡಿಗೆ ಏನಂತಂದ್ರೆ ಒಂದು ಸ್ವಲ್ಪ ಖುಷಿ ಫುಲ್, ಅದ್ರಾಗ ಹೆಣ್ಣು ಪಪ್ಪು ಹುಟ್ಬಿಟ್ಟಾವಲ್ಲ, ಅದಕ್ಕೆ ಡಬಲ್ ಖುಷಿ ಆಗ್ಬಿಟ್ಟೈತಿ. 2 ಹೆಣ್ಣು ಪಪ್ಪು ಆಗಿದ್ದಕ್ಕಂತೂ ಇನ್ನೂ ಖುಷಿ ಐತೆ ಅವರಿಗೆ. ಹಾಗಾಗಿ 2 ಇದನ್ನು ತೊಗೊಂಡು ಬಂದಾರ, ಶೂಸ್ ತೊಗೊಂಡು ಬಂದಾರ. ನೆಕ್ಸ್ಟು ಸ್ವೆಟ್ರ್ ತೊಗೊಂಡು ಬಂದಾರ. ಒಂದು ಇವ್ರು ತೊಗೊಂಡು ಬಂದಾರ, ಇನ್ನೊಂದು ಅವ್ರು ಚಿಕ್ಕು ತೊಗೊಂಡು ಬಂದಾರ. ಸೊ 2 ಸ್ವೆಟ್ರನ್ನು ತೋರಿಸ್ತೀನಿ ಲಾಗ್ ಒಳಗೆ. ಇದು ಆ್ಯಕ್ಚುಲಿ ಒಂದೇ ಇತ್ತಂತ, ನಾನು ಇದ್ರ ಸಲುವಾಗಿ ಜಗಳ ಮಾಡಿದ್ನಿ ಅವ್ರ ಜೊತೆ. ಏನು ರೀ ಒಂದೇ ತೊಗೊಂಡು ಬಂದಿರಿ, 2 ಅದಾವಂತ, 2 ಪಪ್ಪು ಅದಾವಂತ ಗೊತ್ತಿದ್ರು ಯಾಕೆ ಒಂದು ತೊಗೊಂಡು ಬಂದಿರಿ ಅಂತ ಅವ್ರ ಜೊತೆ 2-3 ದಿನ ಜಗಳ ಮಾಡಿದೆ. ಅವ್ರಂದ್ರು ಇಲ್ಲಮ್ಮ ನಂಗೆ ಅಲ್ಲಿ ಸಿಕ್ಕಿರಲಿಲ್ಲ, ಒಂದೇ ಸಿಕ್ತು, ನೆಕ್ಸ್ಟ್ ಟೈಮ್ ಬರುವಾಗ ತೊಗೊಂಡು ಬರ್ತೀನಿ ಆಳ ಅಂತ ಅಂದರು. ನಾನು ಅದಕ್ಕಾಯ್ತಲ್ಲ ಇದನ್ನು ಲಾಗ್ ಒಳಗೆ ತೋರಿಸೋದೇ ಇಲ್ಲ ನಾನು ಅಂದ್ಕೊಂಡಿದ್ನಿ. ಬಟ್ ಇರಲಿ, ಜಾಸ್ತಿ ಸಿಂಪಲ್ ಇದ್ದಾವೆ, ಭಾಳ ಕ್ಯೂಟ್ ಇದ್ದಾವೆ. ನನಗಿದು ಫಸ್ಟ್ ಶೂಸ್ ಅಲ್ಲ, ನನಗೆ ಭಾಳ ಮೆಮ್ರೇಬಲ್ಲು. ಅವ್ರು ಎಷ್ಟೇ ದೊಡ್ಡವರಾಗಲಿ ನಾಳೆ ಅದನ್ನ ತೆಗೆದಿಡ್ತೀನಿ ನಾನು. ಅವರು ಫಸ್ಟು ಏನೇನಿದಾವಲ್ಲ ಮಟೀರಿಯಲ್ಸ್ ಎಲ್ಲನೂ ತೆಗೆದಿಟ್ಟಿನಿ ನಾನು. ಸೊ ಇದಕ್ಕೆ ಲಿಟಲ್ ಪಾಕೆಟ್ ಬಂದವು, ಕ್ಯೂಟ್ ಭಾಳ ಐತಿದು. ಕಲರು ಸ್ವಲ್ಪ ಲೈಟ್ ಕಲರ್ನ ಇಷ್ಟ ಆಗುತ್ತೆ ನನಗೆ, ಡಾರ್ಕ್ ಕಲರ್ ಇಷ್ಟ ಆಗಲ್ಲ, ಹಂಗಾಗಿ ಅಷ್ಟು ತೊಗೊಂಡು ಬಂದಾರ. ಇನ್ನು ನೆಕ್ಸ್ಟು ನನಗೋಸ್ಕರ ಅಂತಂದು ನಾನು ಸ್ಕ್ರಬ್ ಯೂಸ್ ಮಾಡ್ತೀನಲ್ಲ, ಫೇಸ್ ಪ್ಯಾಕು, ಅದಕ್ಕೋಸ್ಕರ ವಾಲ್ನಟದ್ದು ತೊಗೊಂಡು ಬಂದಾರ. ಯಾವರಿತ್ತದ್ದು ನಾನು ಯಾವಾಗಲೂ ಯೂಸ್ ಮಾಡೋದು, ಅದೇ ಯಾವರಿತ್ತದ್ದು ಗೋಲ್ಡನ್ ಗ್ಲೋನ ಪ್ಯಾಕ್ ತೊಗೊಂಡು ಬಂದಾರ. ನಾನು ಇದನ್ನ ಯಾವ ಥರ ಯೂಸ್ ಮಾಡೋದಂತಂದು ತೋರಿಸೀನಿ. ಇನ್ನು ಡಾಕ್ಟರ್ ಅರ್ಥ ತೊಗೊಂಡು ಬಂದಾರ. ನನಗೆ ಹೆಂಗಾಗ್ಬಿಟ್ಟೈತಂದ್ರೆ ಕೆಲಸ ಇವಾಗ ಸಿಜ್ರಿನಲ್ಲ, ಕೆಲಸ ಮಾಡಿ ಬ್ಯಾಕ್ ಪೇನ್ ಜಾಸ್ತಿ ಬರತೈತಿ. ಅದ್ರಾಗ ಕೆಲಸಕ್ಕಿಂತ ಇವ್ರನ್ನ ಕರ್ಕೊಂಡು ಎದ್ದು ಕುಂದ್ರದಲ್ಲ, ನೈಟೆಲ್ಲ ಎದ್ದು ಕುಂದ್ರದಾಗತ್ತೆ. ಹಾಗಾಗಿ ಇನ್ನೂ ಒಂದು ಟಂಗ್ ಕ್ಲೀನರ್ ತೊಗೊಂಡಾರ. ಆ್ಯಕ್ಚುಲಿ ಟಂಗ್ ಕ್ಲೀನರು ಒಂದು ತಂತಿ ಬರ್ತಿತ್ತಲ್ಲ, ಅದನ್ನು ಯೂಸ್ ಮಾಡ್ತಿದ್ವಿ ನಾವು. ಇದು ಮೇ ಬಿ ಇದನ್ನು ಕೊಟ್ಟು ಕಳ್ಸ್ಯಾರ ಅವರು. ಇನ್ನು ನಿಮ್ಮದೊಂದು ಕೋಲ್ಗೇಟ್ ತೊಗೊಂಡು ಬಂದಾರ, ಒಂದು ಬ್ರಷ್ ಫ್ರೀ. ಇದು ಬ್ರಷ್ಷು ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ, ಇದು ಹೊರಗೆ ಒಂದು ಬ್ರಷ್ ತೊಗೊಂಡ್ರೆ ಆ್ಯಕ್ಚುಲಿ ಒಂದು 50 ರೂಪಾಯಿನೋ 70 ರೂಪಾಯಿನೋ ಐತಿ ಬರೀ ಬ್ರಷ್ಷಿಗೆ. ಇನ್ನು ಡೈಪರ್ ರ್ಯಾಷಸ್ನ ತೊಗೊಂಡು ಬಂದಾರ. ಇವರಿಗೆ ಡೈಪರ್ ಸ್ವಲ್ಪ ಹಾಕಿದಾಗ ರ್ಯಾಶ್ ಆಗಿತ್ತು, ಹಾಗಾಗಿ ಡೈಪರ್ ರ್ಯಾಷಸ್ ಕ್ರೀಮ್ ತೊಗೊಂಡ್ಬಂದಾರ. ಇನ್ನು ಆಲ್ಮಂಡ್ ಆಯಿಲು ಆ್ಯಕ್ಚುಲಿ ಇದು ಖಾಲಿ ಆಗಿತ್ತು, ತೊಗೊಂಡು ಬಂದಿದ್ರಲ್ಲ ಮೊನ್ನೆ, ಅದು ಅರ್ಧ ಆಗಿತ್ತು. ಇನ್ನು 3 ಪ್ಯಾಕ್ ಕಟ್ ಕಳ್ಸ್ಯಾರ. ಇನ್ನು ಅವ್ರು ಬರೋದು ಲೇಟ್ ಅಲ್ಲ, 3 ತಿಂಗಳ ಅಂತ. ಇನ್ನು ಬಿಸ್ಕೆಟು ಕಟ್ ಕಳ್ಸ್ಯಾರ ಇವರಿಗೋಸ್ಕರ, ಅದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಬಿಸ್ಕೆಟ್ ಇದು. ಇನ್ನು ಇದು ಒಂದು ಜೀನಿ ತೊಗೊಂಡು ಬಂದಾರ, ಕಟ್ ಕಳಿಸಿದ್ರು. ಆ್ಯಕ್ಚುಲಿ ಅವರಿಗೆ ಫಸ್ಟ್ ಸಿರ್ಲ್ಯಾಕ್ ಯೂಸ್ ಮಾಡಿದ್ವಲ್ಲ, ಒಂದು ವೀಟದ್ದು ಸೆಕೆಂಡ್ ಸಿರ್ಲ್ಯಾಕ್ ನಾನು ತೋರಿಸಿನಿ ಅನ್ಸುತ್ತಾ, ವೀಟದ್ದು. ಅದು ಒಟ್ಟು ತಿನ್ನಲೇ ಇಲ್ಲ ಇವರು, ಒಟ್ಟು ತಿನ್ನಲೇ ಇಲ್ಲ, ಹಂಗೆ ವೇಸ್ಟ್ ಆಯ್ತು. ಹಾಗಾಗಿ ಇದೊಂದು ಸಾರಿ ಟ್ರೈ ಮಾಡೋಣ ಅಂತ ಇದೊಂದು ಜೀನಿದು ಪ್ಯಾಕೆಟ್ ತೊಗೊಂಡು ಬಂದಾರ. ಸೊ
ಸೊ ನೆಕ್ಸ್ಟು ಇದೊಂದು ಫ್ರೂಟು ಮತ್ತು ವೆಜಿಟೇಬಲ್ ಕಟ್ಟರ್ ತೊಗೊಂಡು ಬಂದಾರ ಅಲ್ಲಿಂದ. ಇದು ಟ್ರೈ ಮಾಡಿಲ್ಲ ಇನ್ನೂ ಒಂದು ಸಾರಿ, ನೋಡೋಣ ಹೆಂಗೆ ಬರುತ್ತಂತ ಅಂದು. ಓಪನ್ ಮಾಡಿ ನೋಡೋಣ ಬರ್ರಿ ಹೆಂಗೈತಂತ ಅಂದು. ಇದು ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಪ್ರತಿ ಸಲ ಏನಾದರೂ ಒಂದು ತರ್ತಿರ್ತಾರೆ. ಇದಂತೂ ಲಾಸ್ಟ್ ಟೈಮು ಪಾಪು ಹುಟ್ಟಿದ ಮೇಲೆ ಅವರಿಗೆ ಹಿಮಾಲಯದ್ದು ಪ್ರಾಡಕ್ಟ್ಸ್ ಒಂದು ಕಿಟ್, ದೊಡ್ಡದು ಕಿಟ್ ಅಂದರೆ ಸಪ್ರೇಟ್ ಕಿಟ್ ಬರುತ್ತಲ್ಲ ಆ ಥರ ಅಲ್ಲ, ಪ್ರಾಡಕ್ಟ್ಸ ತೊಗೊಂಡು ಬಂದಿದ್ದರು. ಅದನ್ನು ವಿಡಿಯೋ ಹಾಕಿದ್ದೀನಿ ನಾನು, ಹಿಮಾಲಯ ಪ್ರಾಡಕ್ಟ್ಸದ್ದು. ಸೊ ಅದ್ರ ಪ್ರೈಸ್ನೂ ಹಾಕಿನಿ, ಒಂದು ಸಾರಿ ಚೆಕ್ ಮಾಡಿರಿ ನೋಡಿಲ್ಲ ಅಂದ್ರೆ. ಇದು ಈ ಥರ ಐತಿ, ಏನಾದರೂ ಕಟ್ ಮಾಡಿದ್ದು ಕುಂತಂದ್ರೆ ಅದನ್ನು ತೆಗ್ಯಾಕ ದೊಡ್ಡದು ನಮಗೆ ಯಾವ ಥರ ಬೇಕು ಆ ಥರದ್ದು ಸೈಜ್ ಕಟ್ ಮಾಡೋದೈತಿ. ಸೊ ವಿಮಲ್ ಕಂಪ್ನಿದಿದೆ. ಇನ್ನೊಂದು ಮಿಕ್ಸರ್ ಜಾರ್ ತರಬೇಕಿತ್ತು ನಮ್ಮದು, ಅದು ಒಂದು ತಂದಿಲ್ಲ. ಇವರಿಗೆ ಜ್ಯೂಸ್ ಎಲ್ಲ ಮಾಡ್ತಿರ್ತೀನಲ್ಲ, ಅದು ಸ್ವಲ್ಪ ಬೇಕೇ ಇತ್ತು ನನಗೆ, ಬಟ್ ತಂದಿಲ್ಲ. ಓಕೆ ತರ್ತೀನಿ ಅಂತ ಹೇಳ್ಯಾರ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಆದಷ್ಟು ಇದ್ದಿದ್ದಷ್ಟು ಶೇರ್ ಮಾಡೀನಿ. ಆಲ್ಮೋಸ್ಟ್ ಬಳಸೀವಿ, ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಏನೇನು ತರ್ತಾರಲ್ಲ ಫಸ್ಟ್ ಡೇನೇ ತೋರಿಸ್ತೀನಿ. ಈ ಲಾಗ್ನ ನೀವು ಖಂಡಿತ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಹೋಪ್ ಈ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಚಲೋ ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೇನು ನನ್ನ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗ್ತಾ ಬಂತು, ಅದೊಂದು ನನಗೆ ಫುಲ್ ಖುಷಿ. ಇನ್ನೊಂದು 400 ಆದ್ರೆ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಬೇಗ ಬೇಗ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆದರೆ ಇನ್ನೂ ಚಲೋ ವಿಡಿಯೋ ಮಾಡ್ತೀನಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್.